ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಎಂಜಿ ರಸ್ತೆ ಹಾಗೆ ಬ್ರಿಗೇಡ್ ರಸ್ತೆಯಲ್ಲಿ ಅಬ್ಬರಿಸೋದಕ್ಕೆ ದಿನಗಣನೆಯನ್ನು ಎಣಿಸ್ತಾ ಇದೆ. ಒಂದು ಕಾಲದ ಪಕ್ಕಾ ಇಂಗ್ಲಿಷ್ ಸಿನಿಮಾಗಳ ಅಡ್ಡವಾಗಿತ್ತು ಈ ಎಂಜಿ ರಸ್ತೆ ಹಾಗೆ ಬ್ರಿಗೇಡ್ ರಸ್ತೆ ಚಿತ್ರಮಂದಿರಗಳು. ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಚಿತ್ರಮಂದಿರಗಳಿತ್ತು. ಪ್ರಸ್ತುತ ಇರೋದು ಎಂಜಿ ರಸ್ತೆಯಲ್ಲಿ ಕೇವಲ ಎರಡು ಚಿತ್ರಮಂದಿರ, ಹಾಗೆ ಬ್ರಿಗೇಡ್ ರಸ್ತೆಯಲ್ಲಿ ಕೇವಲ ಒಂದೇ ಒಂದು ಚಿತ್ರಮಂದಿರ. ಒಂದು ಕಾಲದ ರೆಕ್ಸ್ ಚಿತ್ರಮಂದಿರ ಪ್ರಸ್ತುತ ಡೈರೆಕ್ಟರ್ ಕಟ್ ರೆಕ್ಸ್ ಚಿತ್ರಮಂದಿರವಾಗಿ ಬದಲಾಗಿದೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರ PVR. ಜಗತ್ತಿನ ಐಷಾರಾಮಿ ಚಿತ್ರಮಂದಿರಗಳಲ್ಲಿ ಈ ಚಿತ್ರಮಂದಿರ ಕೂಡ ಒಂದು. ಇರಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಒಟ್ಟು ಈ ಪ್ರದೇಶದಲ್ಲಿ 3 ಚಿತ್ರಮಂದಿರಗಳಿವೆ. ಒಂದೊಂದು ಚಿತ್ರಮಂದಿರಗಳು ಒಂದೊಂದು ರೀತಿಯಲ್ಲಿ ಭಿನ್ನ ವಿಭಿನ್ನ. ಮೊದಲಿಗೆ ನಾವು ಈ ರೆಕ್ಸ್ ಚಿತ್ರಮಂದಿರ ಹತ್ರ ಹೋಗೋಣ. ರೆಕ್ಸ್ ಚಿತ್ರಮಂದಿರ ಒಂದು ಕಾಲದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಅದಾದ ಬಳಿಕ ಅದನ್ನು ದರಶಾಯಿ ಮಾಡಿ ಅದೇ ಜಾಗದಲ್ಲಿ PVR ಡೈರೆಕ್ಟರ್ ಕಟ್ ಫೋರಂ ರೆಕ್ಸ್ ವಾಲ್ಕ್ ಬೆಂಗಳೂರು ಅನ್ನುವ ಹೆಸರಿನಲ್ಲಿ ಈ ಚಿತ್ರಮಂದಿರ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟು 5 ಪರದೆ. ಈ 5 ಪರದೆಗಳ ಪೈಕಿ ಈ ಸಿನಿಮಾ 2ನೇ ತಾರೀಕಿನಂದು ಬೆಳಗ್ಗೆ 6:40ಕ್ಕೆ ಪ್ರದರ್ಶನ. ಒಂದು ಕಾಲದ ಇಂಗ್ಲಿಷ್ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾಗಳು ತೆರೆ ಕಾಣೋದೇ ತುಂಬಾನೇ ಕಡಿಮೆ. ಈ ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾ ಒಂದು ಪ್ರದರ್ಶನ ಕೊಟ್ಟರೆ ಅದು ದೊಡ್ಡದು. ಅಂಥದ್ರಲ್ಲಿ ಈ ಸಿನಿಮಾಗೆ ಈ ಚಿತ್ರಮಂದಿರ ಬರೋಬ್ಬರಿ 6 ಪ್ರದರ್ಶನವನ್ನ ನೀಡಿದೆ. ಅದರಲ್ಲೂ ಬೆಳಗ್ಗೆ 6:40ಕ್ಕೆ ಪ್ರದರ್ಶನ. ಈ 6:40ರ ಪ್ರದರ್ಶನಕ್ಕೆ ಬರೋಬ್ಬರಿ ₹1,200 ಟಿಕೆಟ್. ಆದ್ರೂ ಕೂಡ ಭರ್ತಿಯಾಗಿದೆ. ಕೇವಲ 5 ಟಿಕೆಟ್ಗಳು ಬಾಕಿ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ. 9:50ರ ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್. ಮಧ್ಯಾಹ್ನ 1 ಗಂಟೆ ಪ್ರದರ್ಶನ ಯಾವ ರೀತಿ ಇದೆ ನೋಡಿ, 2 ಟಿಕೆಟ್ಗಳು ಲಭ್ಯ. 4:10ರ ಪ್ರದರ್ಶನ ಸೋಲ್ಡ್ ಔಟ್. 7:20ರ ಪ್ರದರ್ಶನ ಇದು ಕೂಡ ಅಷ್ಟೇ, ಕೇವಲ 5 ಟಿಕೆಟ್ಗಳು ಲಭ್ಯ. ಇನ್ನು ರಾತ್ರಿ 10:30ರ ಪ್ರದರ್ಶನ ಇದು ಕೂಡ ಅಷ್ಟೇ, ಕೇವಲ 5 ಟಿಕೆಟ್ ಲಭ್ಯ. ಬರೋಬ್ಬರಿ ಒಂದು ಟಿಕೆಟ್ಗೆ ₹1,200. ಮೊದಲ ಪ್ರದರ್ಶನ ಆರಂಭವಾಗುವುದು ಬೆಳಗ್ಗೆ 6:40ಕ್ಕೆ, ಕೊನೆಯ ಪ್ರದರ್ಶನ 10:30ಕ್ಕೆ. ಇದೊಂದು ಚಿತ್ರಮಂದಿರದ ಕಥೆ ಆಯಿತು. ಇನ್ನು ನೇರವಾಗಿ MG ರೋಡ್ಗೆ ಹೋಗೋಣ. MG ರೋಡ್ನ ನ್ಯೂ ಫ್ಯಾನ್ ಗ್ಲೇಡ್ ಅನ್ನುವ ಮಿನಿಪ್ಲೆಕ್ಸ್ ಚಿತ್ರಮಂದಿರ ಆಯಿತು. ನೂತನ ಚಿತ್ರಮಂದಿರ. ಇದು ಕೂಡ ಪರಭಾಷಾ ಅಡ್ಡನೆ. ಕನ್ನಡ ಸಿನಿಮಾಗಳ ಪ್ರದರ್ಶನ ಇಲ್ಲ. ಕಳೆದ ಬಾರಿ ಸೂಪ್ರಂ ಸೋ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡಿತ್ತು. ಈ ಚಿತ್ರಮಂದಿರದಲ್ಲಿ ಕನ್ನಡ ಹಾಗೆ ಹಿಂದಿ ಅವತರಣಿಕೆಯಲ್ಲಿ ಕಾಂತಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡಕ್ಕೆ ಬರೋಬ್ಬರಿ 9 ಪ್ರದರ್ಶನ, ಹಾಗೆ ಹಿಂದಿಗೆ ಬರೋಬ್ಬರಿ 7 ಪ್ರದರ್ಶನ. ಒಟ್ಟು 16 ಪ್ರದರ್ಶನ ಕಾಂತಾರ ಸಿನಿಮಾಗೆ ನೀಡಿದ್ದಾರೆ. ಇಲ್ಲಿ ಒಟ್ಟು 5 ಪರದೆಗಳಿವೆ. 5 ಪರದೆಗಳ ಪೈಕಿ ಪ್ರದರ್ಶನಗಳೆಷ್ಟು? ಬರೋಬ್ಬರಿಯಾದಂಥ ಪ್ರದರ್ಶನ ಬೆಳಗ್ಗೆ 9:30ಕ್ಕೆ ಮೊದಲ ಪ್ರದರ್ಶನ. ನೋಡಿ ಯಾವ ಮಟ್ಟಕ್ಕೆ ಇಲ್ಲಿ ಟಿಕೆಟ್ ಭರ್ತಿ ಆಗ್ತಾ ಇದೆ ಅಂತ. 12:30 ನೋಡಿ ಸಣ್ಣ ಆಡಿಟೋರಿಯಂ. 1:10 ನೋಡಿ, 2:05, 4:40, 7:20, 7:55, 9:30, 10:50. ಏನಿದು ಈ ರೀತಿಯಾಗಿ ಬುಕ್ಕಿಂಗ್ ಇದೆಯಲ್ಲ ಅಂತ ಕೇಳಿದ್ರೆ ₹1,000 ಟಿಕೆಟು. ಒಂದು ಟಿಕೆಟ್ಗೆ 2 ಹೋಗ್ಬೋದು. ಕಪಲ್ ಥಿಯೇಟರ್ ಇದು ರಾಜಧಾನಿ ಬೆಂಗಳೂರಿನ ಏಕೈಕ ಕಪಲ್ ಚಿತ್ರಮಂದಿರ. ಒಂದು ಟಿಕೆಟ್ಗೆ 2 ಸಿನಿಮಾವನ್ನು ನೋಡುವ ಅವಕಾಶ ಯಾರಿಗುಂಟು, ಯಾರಿಗಿಲ್ಲ. ಹೋಗಿ ₹1,000 ಮಾತ್ರ. ಇನ್ನು ಹಿಂದಿ ಅವತರಣಿಕೆ ನೋಡಿ, ಹಿಂದಿ ಅವತರಣಿಕೆಗೂ ಭರ್ಜರಿಯಾದಂಥ ರೆಸ್ಪಾನ್ಸ್. ಬೆಳಗ್ಗೆ 10:30ಕ್ಕೆ ಮೊದಲ ಪ್ರದರ್ಶನ. ಅದಾದ ಬಳಿಕ 11 ಗಂಟೆ, 2:45, 4:25, 7:40, ರಾತ್ರಿ 10:30, ಹಾಗೆ ರಾತ್ರಿ 10:55. ಇದು ಕೂಡ ಅಷ್ಟೇ ₹1,000 ಟಿಕೆಟ್. ₹1,000 ಟಿಕೆಟು. 2 ಹೋಗಿ ಸಿನಿಮಾವನ್ನು ಕಣ್ತುಂಬಿಕೊಳ್ಳಿ. ಬರೋಬ್ಬರಿಯಾದಂತಹ ಪ್ರದರ್ಶನಕ್ಕೆ ನ್ಯೂ ಫ್ಯಾನ್ ಗ್ಲೇಡ್ ಮಿನಿಪ್ಲೆಕ್ಸ್ ಚಿತ್ರಮಂದಿರ ಸಾಕ್ಷಿಯಾಗಿದೆ. MG ರಸ್ತೆಯ ಕಪಲ್ ಚಿತ್ರಮಂದಿರ ಆಯಿತು. ಇನ್ನು ಮತ್ತೊಂದು ಸ್ವಾಗತ್ ಶಂಕರ್ನಾಗ್, ಒಂದು ಕಾಲದ ಸಿಂಫೋನಿ ಚಿತ್ರಮಂದಿರ. ಒಂದು ಕಾಲದ ಪಕ್ಕ ಇಂಗ್ಲಿಷ್ ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಂಥ ಚಿತ್ರಮಂದಿರ. ಪ್ರಸ್ತುತ ಸ್ವಾಗತ್ ಶಂಕರ್ನಾಗ್ ಅವರ ನೆನಪಿಗೋಸ್ಕರ ಈ ಚಿತ್ರಮಂದಿರಕ್ಕೆ ಶಂಕರ್ನಾಗ್ ಚಿತ್ರಮಂದಿರ ಅಂತ ಮರುನಾಮಕರಣ ಮಾಡಲಾಯಿತು. ಇರಲಿ, ಈ ಚಿತ್ರಮಂದಿರ ಪ್ರಪಂಚದ ಅತಿ ದೊಡ್ಡ LED ಪರದೆಯನ್ನ ಹೊಂದಿದೆ. ಇಲ್ಲಿ ಸ್ಕ್ರೀನ್ ಮೂಲಕ ಸಿನಿಮಾದ ಪ್ರದರ್ಶನ ಅಲ್ಲ, LED ಪರದೆ ಮೂಲಕ, LED
ಡಿಸ್ಪ್ಲೇ ಮೂಲಕ ಇಲ್ಲಿ ಸಿನಿಮಾದ ಪ್ರದರ್ಶನ ಆಗುತ್ತೆ. ಇಲ್ಲಿ ಬೆಳಗ್ಗೆ 6:30ಕ್ಕೆ ಮೊದಲ ಪ್ರದರ್ಶನ. ಜಗತ್ತಿನ ಐಷಾರಾಮಿ ಚಿತ್ರಮಂದಿರಗಳಲ್ಲಿ ಇದು ಕೂಡ ಒಂದು. ಮೊದಲ ದಿನ ಈ ಚಿತ್ರಮಂದಿರದಲ್ಲಿ ದಿನ 5 ಆಟ. 6:30 ವಿಶೇಷ ಪ್ರದರ್ಶನ, ಅದಾದ ಬಳಿಕ 9:45, 1 ಗಂಟೆ, 4:15 ಹಾಗೆ ರಾತ್ರಿ 10:45 ಒಂದು ಪ್ರದರ್ಶನ ಮಿಸ್ ಆಗಿದೆ. ಇಲ್ಲಿ 7 ಗಂಟೆಯ ಆಸುಪಾಸಿಗೆ. ಅಲ್ಲಿ ಅದು ಯಾವ ಸಿನಿಮಾ ಆಗ್ತಾರೋ ಗೊತ್ತಿಲ್ಲ. ಬೆಳಗ್ಗೆ 6:30 ಪ್ರದರ್ಶನ ನೋಡೋಣ. 1,000 ರೂಪಾಯಿ ಬರೋಬ್ಬರಿ 1,000. ನ್ಯೂ ಫ್ಯಾನ್ಗ್ಲೇಡ್ ಅಲ್ಲಿ 1,000 ಇದ್ರೆ ಇಬ್ಬರು ನೋಡ್ಬೋದು. ಇಲ್ಲಿ ಒಬ್ಬರೇ, ಕಾರಣ ಜಗತ್ತಿನ ಅತಿ ದೊಡ್ಡ LED ಸ್ಕ್ರೀನ್. ಮತ್ತೆ ನ್ಯೂ ಫ್ಯಾನ್ಗ್ಲೇಡ್ ಚಿಕ್ಕ ಚಿತ್ರಮಂದಿರ, ಇದು ಆ ರೀತಿ ಅಲ್ಲ, ಬೃಹತ್ ಚಿತ್ರಮಂದಿರ. 1,000 ಗೋಲ್ಡ್ ರಿಕ್ಲೈನರ್ಗೆ. ಬಾಲ್ಕನಿಯಲ್ಲಿ 2 ದರ್ಜೆ, ಇನ್ನೊಂದು ಬರೀ ಗೋಲ್ಡ್ ನಾರ್ಮಲ್ 690. ಇದೊಂದು 10 ರೂಪಾಯಿ ಹಾಕಿ 700 ಮಾಡ್ಬೋದಿತ್ತು, ಇರಲಿ. ಇದು ದ್ವಿತೀಯ ದರ್ಜೆ 520. ಮುಂಭಾಗದ ಲಾಂಚರ್ ಮಲ್ಕೊಂಡು ನೋಡೋದು, ಕಂಪ್ಲೀಟಾಗಿ ಮಲ್ಕೊಂಡು ನೋಡೋದು 520 ರೂಪಾಯಿ. ಸ್ಕ್ರೀನ್ನ ಮುಂಭಾಗ ಅದು ಯಾರೋ ಅಲ್ಲಿ ನೋಡ್ತಾರೋ. ಈ LED ಪರದೆ ಯಾವ ರೀತಿ ಇದೆ ಅಂತ ಹೇಳಿದರೆ, ಗ್ರೀನ್ ಮ್ಯಾಟು ಕ್ರೋಮಕಿಯಲ್ಲಿ ಕಟ್ಟಾಗಿರೋದು ಕೂಡ ಸ್ಪಷ್ಟವಾಗಿ ಕಾಣುತ್ತೆ. ಅಷ್ಟು ಅತ್ಯದ್ಭುತವಾದಂಥ ಪರದೆ LED. ಈ ಮುಂಭಾಗದಲ್ಲಿ ಕೂತವರ ಅವಸ್ಥೆನೇ, ಕಣ್ಣೋದು ಯಾವುದಕ್ಕಾಗುತ್ತೋ ದೇವರಿಗೆ ಗೊತ್ತು. ಮತ್ತೆ ಒಟ್ಟು ಈ ಚಿತ್ರಮಂದಿರದಲ್ಲಿ 4 ದರ್ಜೆ, ಬಾಲ್ಕನಿಯಲ್ಲಿ 2 ದರ್ಜೆ, ಕೆಳಭಾಗದಲ್ಲಿ 2 ದರ್ಜೆ. ಇನ್ನು 9:45 ಪ್ರದರ್ಶನ ನೋಡೋಣ. ಇಲ್ಲೆಲ್ಲ ಕಮ್ಮಿ ಇದೆ. 960 ರೂಪಾಯಿ, 450 ರೂಪಾಯಿ, ಕೆಳಭಾಗದಲ್ಲಿ 320, ಲಾಂಚರ್ 320. ಆದರೂ ಕೂಡ ಆಲ್ಮೋಸ್ಟ್ ಫುಲ್. MG ರಸ್ತೆಯಲ್ಲಿ ಈ ಮಟ್ಟಕ್ಕೆ ಪ್ರದರ್ಶನ ಇದ್ರೂ ಕೂಡ ಭರ್ಜರಿಯಾದಂಥ ರೆಸ್ಪಾನ್ಸ್ ಕಾಂತಾರ ಸಿನಿಮಾಗೆ ವ್ಯಕ್ತವಾಗಿದೆ. ಅದೇನಿರಲಿ, ನಮ್ಮ ಕನ್ನಡದ ಸಿನಿಮಾ. ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲೇ ವೀಕ್ಷಿಸಿ. MG ರಸ್ತೆಯ 3 ಚಿತ್ರಮಂದಿರಗಳು ಕಾಂತಾರ ಸಿನಿಮಾಗೆ ಸಿಕ್ಕಿದೆ. ಬೆಳಗ್ಗೆ 6:30ಕ್ಕೆ ಮೊದಲ ಪ್ರದರ್ಶನ. ಈ ಪೈಕಿ ರೆಕ್ಸ್ ಚಿತ್ರಮಂದಿರದಲ್ಲಿ ಈಗಾಗಲೇ 2 ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ. ರೆಕ್ಸ್ ಚಿತ್ರಮಂದಿರದಲ್ಲೂ ಬೆಳಗ್ಗೆ 6:40ಕ್ಕೆ ಪ್ರದರ್ಶನ ಇದೆ. ಇದರ ಜೊತೆಗೆ ನ್ಯೂ ಫ್ಯಾನ್ಗ್ಲೇಡ್ ಚಿತ್ರಮಂದಿರದಲ್ಲಿ ಕನ್ನಡಕ್ಕೆ ಬರೋಬ್ಬರಿ 9 ಪ್ರದರ್ಶನ, ಹಾಗೆ ಹಿಂದಿಗೆ 7 ಪ್ರದರ್ಶನ. 3 ಚಿತ್ರಮಂದಿರಗಳ ಪೈಕಿ 2 ಚಿತ್ರಮಂದಿರ ಕನ್ನಡ ವರ್ಷನ್ನ ಕಾಂತಾರವನ್ನು ರಿಲೀಸ್ ಮಾಡ್ತಾ ಇದ್ರೆ, ನ್ಯೂ ಫ್ಯಾನ್ಗ್ಲೇಡ್ ಚಿತ್ರಮಂದಿರ ಕನ್ನಡ ಜೊತೆಗೆ ಹಿಂದಿ ಅವತರಣಿಕೆಯ ಕಾಂತಾರವನ್ನ ಪ್ರದರ್ಶನ ಮಾಡ್ತಾ ಇದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ಅಬ್ಬರಿಸಿ ಬೊಬ್ಬೇರಿಲಿ ಅನ್ನೋದೇ ನಮ್ಮ ಆಶೆ. ನಮಸ್ಕಾರ.